ವೆಲ್ಕಮ್ ಬ್ಯಾಕ್ ಟು ಕಾವ್ಯಶೆಟ್ಟಿ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದರೆ ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಡೇ ನಾನು ಮೇಕಪ್ ಆರ್ಡರ್ ಇತ್ತಲ್ವ, ಸೊ ಕಂಟಿನ್ಯೂ ವೀಡಿಯೋ ಮಾಡ್ತಾ ಇದ್ದೀನಿ. ನೈಟು ನಾನು ಜೀನ್ಸ್ ಚೇಂಜ್ ಮಾಡಿ ಅದೇ ಒಂದು ಟಾಪಲ್ಲಿ ಮಲಗಿದೆ. ಅದಾದಮೇಲೆ ಬಿಸಿನೀರು ಬರ್ತಾಯಿಲ್ಲ, ಸೊ ಮುಖ ತೊಳ್ಕೊಂಡು ಟಾಪ್ ಚೇಂಜ್ ಮಾಡಿದ್ದೀನಿ, ಶರ್ಟ್ ಹಾಕಿದ್ದೀನಿ. ಸ್ವಲ್ಪ ಆಯಿಲಿ ಥರ ಆಗಿದ್ದು ಹೋಗ್ತಾ ಇರಲಿಲ್ಲ, ದಟ್ಸ್ ಓಕೆ, ಬಿಟ್ಬಿಟ್ಟೆ. ನೆಕ್ಸ್ಟ್ ಬೇಗನೆ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ನಾನೊಂದು ವೀಡಿಯೋ ತೊಗೊಂಡ್ಬಿಡ್ತೀನಿ, 1-2 ಮಿನಿಟ್ಸ್ ಔಟ್ಸೈಡ್. ಬಾ, ಕೇಳಿಸ್ಕೊಂಡಲ್ವಾ, ತುಂಬ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಒಂದು ಕ್ಲಿಪ್ ರ್ಯಾಂಡಮಾಗಿ ತೊಗೊತಾ ಇದ್ದೀನಿ. ಫೋಟೋ ನಾವು ತೊಗೊಂಡಿಲ್ಲ. ಆ್ಯಂಡ್ ಈ ಮೇಕಪ್ ಹೇಗೆ ಬಂದಿದೆ ಅಂತ ಹೇಳಿ, ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಏನಾದರೂ ಬೇಕಾದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆಸೇಜ್ ಮಾಡಿ, ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ರಿಕ್ವೈರ್ಮೆಂಟ್ಸ್ ಇದ್ದರೆ ಮಾತ್ರ ಸುಮ್ಮನೆ ಮಾಡಿಬಿಡಿ. ಆ್ಯಂಡ್ ಅದಾದಮೇಲೆ ಗ್ರೂಮ್ಗೆ ಕೂಡ ಮಾಡಿದ್ದೆ, ಸೊ ಅದನ್ನೆಲ್ಲ ನಾನು ತೊಗೊಳಕ್ಕೆ ಆಗಿಲ್ಲ. ಇಲ್ಲೂ ಕೂಡ ಝೂಮ್ ಹಾಕಿದರೆ ಗ್ರೂಮ್ ಅಷ್ಟು ಕಾಣಿಸ್ತಲ್ಲ, ನಿಮ್ಗೆ ಗೊತ್ತು. ಆ್ಯಂಡ್ರಾಯ್ಡ್ ಫೋನಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಾರಿಟಿ ಇರೋ ಥರ ನಾನು ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲರೂ ಮಂಟಪದ ಹತ್ರ ಹೋದ್ಮೇಲೆ ನಾನು ಮೇಕಪ್ ಪ್ರಾಡಕ್ಟ್ ಏನಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು, ಡ್ರೆಸ್ ಕೂಡ ನಾನು ಚೇಂಜ್ ಮಾಡಿಕೊಂಡು, ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗಿ ಟಿಫನ್ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಒಂಥರ ಅನ್ಸೋದು ಒಬ್ಬಳೇ ಮಾಡೋಕ್ಕೆ, ಬಟ್ ಈಗ ಅಭ್ಯಾಸ ಆಗಿಬಿಟ್ಟಿದೆ. ಹೋಗಿ ಟಿಫನ್ ಮಾಡ್ಕೊಂಡು ಬಂದು ನೋಡಿ ಹೀಗೆ ನಾನು ಮಾಡ್ಕೊಂಡಿದ್ದೀನಿ. ಸೊ ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಮೀನ್ಸ್ ಪ್ಯಾಂಟ್ ಚೇಂಜ್ ಮಾಡಿದ್ದೀನಿ. ಅದಾದಮೇಲೆ ಆಟೋ ಬುಕ್ ಮಾಡಿಕೊಂಡು ಹೊರಟೆ. 11 ಆಫ್ಟರ್ ನಾನು ಹೊರಟಿದ್ದು. ನಿಮ್ಗೆ ಗೊತ್ತಲ್ಲ, ಟ್ರಾಫಿಕ್ ಜಾಸ್ತಿ ಇರುತ್ತೆ 9 ಹಂಗೆ ಬಿಟ್ಟರೆ ಅಂತ, ಸ್ವಲ್ಪ ಲೇಟಾಗಿ ಹೊರಟಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಅಕ್ಕ ಅಂದರು ಶಿರೀಶನ್ ಡ್ಯಾನ್ಸ್ ಕ್ಲಾಸ್ ಇದೆ, ಹೋಗೋಣ ಬಾ ಅಂತ. ಸರಿ ಹೋಗೋಣ ಅಂತ ಅಂದ್ಕೊಂಡೆ. ಫಸ್ಟ್ ಬರಲ್ಲ ಅಂತಲೇ ಹೇಳಿದೆ. ಸೊ ಅದಾದಮೇಲೆ ಸ್ವಲ್ಪ ಫೋರ್ಸ್ ಮಾಡಿದ್ದು, ಸೊ ಹಾಗಾಗಿ ಹೋದೆ. ಅಕ್ಕ ಮನೆಗೆ ನಾನು ಹೋಗಿದ್ದು, ಬೈಕಲ್ಲಿ ಹಾಕಿದ್ದೆ ಅಲ್ವಾ. ಸೊ ಅವ್ರ ಮನೆಯಿಂದ ಈವ್ನಿಂಗ್ ಹೋಗೋಣ ನಮ್ಮ ಮನೆಗೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈ ರೋಡ್ ಯಾರಿಗಾನು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ನಾನೇ ಹೇಳ್ತೀನಿ. ಇದು ಬಂದು ಅಂಬರೀಷ್ ಮನೆ ರೋಡು. ಹೇಗಿದೆ ನನಗಂತ ಅಲ್ಲಿ ಇದು ಎಲ್ಲ ಏನಂತಾರೆ ಗ್ರೀನರಿ ಎಲ್ಲ ಇರುತ್ತಲ್ಲ, ಪಾರ್ಕ್ ಎಲ್ಲ ತುಂಬ ಇಷ್ಟ. ಹಾಗೆ ನಾವು ಡ್ಯಾನ್ಸ್ ಕ್ಲಾಸ್ ರೀಚ್ ಆದ್ವಿ. ನೋಡಿ ಶಿರೀಷ ಎಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿರುತ್ತೆ ಒಂಥರ ಮಕ್ಕಳದೆಲ್ಲ ನೋಡೋಕ್ಕೆ ಡ್ಯಾನ್ಸಿಂಗ್ಸ್ ಎಲ್ಲ. ಬಿಕಾಸ್ ಮರ್ತೋಗ್ತಾ ಇರ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ 2 ಡೇಸ್ ಆಫ್ಟರ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ಬಂದು ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ, ಅಕ್ಕ ಮನೇಲೆ ಸ್ಟೇ ಆಗಿದೆ ನಾನು. ಮಳೆ ಕೂಡ ಚೆನ್ನಾಗಿ ಬರ್ತಾಯಿತ್ತು ಜಾಸ್ತಿಯಾಗಿ. ಸೊ ಅದೇ ಗ್ಯಾಪಲ್ಲಿ ಪಿಜ್ಜಾ ಮಾಡ್ಕೊತೀನಿ ನಮ್ಮ ಮನೇಲಿ ಅಂತ ಐಡಿಯಾ ಬಂತು ಎಲ್ಲರಿಗೂ. ಸೊ ಇನ್ನೇನು ಮಾಡೋಣ ಅಂದ್ಬಿಟ್ಟು, ಹೆಲ್ತಿ ವೇಲಿ ಅಂದ್ಬಿಟ್ಟು ಏನಂತಾರೆ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ. ಮೈದಾ ಯೂಸ್ ಮಾಡ್ತಾಯಿಲ್ಲ ನಾನು ಇಲ್ಲಿ ಯಾವುದೇ ರೀತಿ. ಸೊ ಟ್ರೈ ಮಾಡೋಣ ಅಲ್ವಾ, ಡಿಫ್ರೆಂಟಾಗಿ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ. ನೀವು ಹೇಗೆ ಹಿಟ್ಟು ಕಳಿಸ್ಕೊತೀರ ಅಲ್ವಾ, ಗೋಧಿ ಹಿಟ್ಟು ಮೀನ್ಸ್ ಚಪಾತಿಗೆ, ಸೊ ಅದೇ ರೀತಿ ನಾನು ಇಲ್ಲಿ ಕಳಿಸಿಟ್ಕೊಂಡಿದ್ದೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ತೆಳು ಬೇಕಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಅದು ಸ್ವಲ್ಪ ತೆಳು ಹೋಗುತ್ತೆ ಅಷ್ಟೇ. ಸೊ ಈ ಥರ ನಾನೆಲ್ಲ ಅರ್ದಿಟ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ತೊಗೊತಾ ಇದ್ದೀನಿ ಕ್ಯಾಪ್ಸಿಕಮ್, ಟೊಮೆಟೊ ಮತ್ತು ಈರುಳ್ಳಿ ತೊಗೊತಾ ಇದ್ದೀನಿ. ನೀವೇನು ಎದ್ರೆ ಎಕ್ಸ್ಟ್ರಾ ಹಾಕ್ಕೊಬೇಕಂದ್ರೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವೀಟ್ ಕಾರ್ನ್ ಬೇಕಾಯಿತು, ಸೊ ಜೋಳ, ಇದು ತುಂಬ ಸ್ವೀಟ್ ಇರೋದು. ಇದನ್ನು ಕೂಡ ತೊಗೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಬೆಂದಿರಲ್ಲ ಅನ್ನೋ ರೀಸನ್ಗೆ ನಾನು ಈ ಥರ ಸ್ವಲ್ಪ ಬಾಯ್ಲ್ ಮಾಡಿಕೊಂಡೆ. ಅದಾದಮೇಲೆ ಚಪಾತಿನ ನಾನು ಲಟ್ಟಿಸ್ಕೊಂಡಿದ್ದೆ ಅಲ್ವಾ. ಸೊ ಅದರಲ್ಲಿ 2 ಟೈಪ್ಸಲ್ಲಿ ನಾನು ತೋರಿಸ್ತೀನಿ ಇವಾಗ. ಇದು ಚಿಕ್ಕದು ನಾನು ಇಲ್ಲಿ ಅರ್ದಿಟ್ಕೊಂಡಿದ್ದೀನಿ, ಮೀನ್ಸ್ ಲಟ್ಟಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಲೈಡ್ ಚೀಸ್ನ ಹಾಕ್ತಾಯಿದ್ದೀನಿ. ಇದನ್ನು ಶಿರೀಷನ್ ಪರ್ಪಸಲ್ಲೇ ಮಾಡ್ತಾ ಇರೋದು ಚಿಕ್ಕದಂತ. ಸೊ ಚೀಸ್ನ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಡೈರೆಕ್ಟ್ ಹಿಂಗೆ ಒಂದನ್ನು ಹಾಕಿಬಿಟ್ಟೆ, ಮೀನ್ಸ್ ಎಲ್ಲೂ ಕಟ್ ಮಾಡಿದಿರ. ಸೊ ಈ ಥರ 2 ಕಡೆನೂ ಮೀನ್ಸ್ 4 ಕಡೆನೂ ಫೋಲ್ಡ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊತೀನಿ. ಸೊ 2 ಥರ ತೋರಿಸ್ತಿದ್ದೀನಿ, ಬಟ್ ನನಗೆ ಈ ಥರ ಅಷ್ಟು ಇಷ್ಟ ಆಗಿಲ್ಲ, ಬಿಕಾಸ್ ಒಂದೇ ಕಡೆ ಚೀಸ್ ಸಿಗ್ದಂಗೆ ಆಗುತ್ತೆ. ಇನ್ನೊಂದು ಥರ ಮೆಥಡ್ ಏನಂದರೆ, ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ತೆಗೆದಿಟ್ಕೊಂಡು ಒಂದು ಲೇಯರ್ ಮೇಲೆ ಈ ಥರ ಚೀಸ್ನ ಕಟ್ ಮಾಡಿ ಹಾಕೊತಿದ್ದೆ. ಇದು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಚೀಸ್ ಬ್ಲೆಂಡ್ ಅಂತ ಒಂದು ಬರುತ್ತೆ, ಚಿಕ್ಕ ಚೀಸ್ ಥರ ಇರುತ್ತಲ್ವ, ಅದನ್ನು ಕೂಡ ಮೇಲೆಲ್ಲ ಹಾಕ್ಕೊತಾ ಇದ್ದೀನಿ. ಅದನ್ನು ಏನಂತಾರೆ ಇನ್ನೊಂದು ಹೆಸರು ನಿಮ್ಗೆ ಗೊತ್ತಿದ್ರೆ ನನಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನನಗೆ ಗೊತ್ತಿರೋದೇ ಚೀಸ್ ಬ್ಲೆಂಡ್ ಅಂತ ಅಂತಾರೆ ಅಂತ. ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟ್ ಲೇಯರ್ ನಾನು ತೊಗೊತಾ ಇರೋದು. ಫಸ್ಟ್ ತೋರಿಸಿದ್ದು ಬೇರೆ ಥರ ಇದೆ, ಇದು ಸೆಕೆಂಡ್ ಮೆಥಡ್ ಅಂತ ನಿಮ್ಗೆ ಹೇಳಿದ್ದೀನಿ. ಇದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನಿಮಗೆ ಚೀಸ್ ಥರ ಸಿಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಇನ್ನೊಂದು ನಾನು ಲಟ್ಟಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಈಗ ಇಡ್ತಾಯಿದ್ದೀನಿ. ಅದ್ರ ಮೇಲೆ ನಾನು ಮಯೋನೀಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಮಿಕ್ಸ್ ಮಾಡಿದ್ದೆ, ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಉಪ್ಪು ಹಾಕಬೇಕು, ಖಾರ ಹಾಕಬೇಕು ಆ ಥರ ಏನಿಲ್ಲ. ಬಟ್ ಕೆಲವೊಬ್ರು ಎಣ್ಣೆ ಮತ್ತು ಅಚ್ಕಾರ ಪುಡಿ ಉಪ್ಪನ್ನ ಮಿಕ್ಸ್ ಮಾಡಿ ಹಾಕ್ತಾರೆ. ನಾನು ಆ ಥರ ಬೇಡ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಅದನ್ನು ಏನು ತೊಗೊಂಡಿದ್ದೆ ನಾನು ಚಪಾತಿ ಅಲ್ವಾ, ಸೊ ಅದು ಫುಲ್ಲು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಆದಷ್ಟು ಇದೆಲ್ಲ ಟ್ರೈ ಮಾಡಿ, ಚೆನ್ನಾಗಿದೆ. ಮಯೋನೀಸ್ ನಿಮಗೆ ಅನ್ಹೆಲ್ತಿ ಅನಿಸುತ್ತಾ ನೀವೇ ಹೇಳಿ. ನಾನು ಆ್ಯಕ್ಚುಲಿ ತೊಗೊಂಡಿರೋದು ವೆಜ್ ಮಯೋನೀಸೆ. ಅದ್ರ ಮೇಲೆ ನಾನು ಬ್ಲೆಂಡ್ ಚೀಸ್ ಅಂತ ಏನಂದರೆ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಎಷ್ಟು ಬೇಕು ನೋಡಿ. ನೀವು ತಿಂತೀರಾ ಅಂದರೆ ಇಟ್ಸ್ ಓಕೆ, ತಿನ್ನಲ್ಲ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಸ್ಟಫ್ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾನು ಏನೇನು ತೊಗೊಂಡಿದ್ದೆ ಈರುಳ್ಳಿ ಎಲ್ಲ ನಾನು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತು, ಒಂದು ಐಡಿಯಾ ಇರುತ್ತೆ, ಪಿಜ್ಜಾ ನೋಡಿರ್ತೀವಲ್ವ ಯಾವ ಥರ ಇಟ್ಕೊಬೇಕು, ವೆಜಿಟೇಬಲ್ಸ್ ಅದ್ರ ಮೇಲೆ ಇಟ್ಕೊಳ್ಳಿ. ಸೊ ನನಗೆ ಜಾಸ್ತಿ ಚೀಸೆಲ್ಲ ಹಾಕ್ಕೊಂಡು ತಿನ್ನೋದಂದ್ರೆ ಇಷ್ಟ, ಯಾಕಂದರೆ ಶ್ರೀಶನು ಇಷ್ಟಪಡ್ತಾಳೆ, ಬಟ್ ಅವನೇನೆಲ್ಲ ಅವಳಿಗೆ ಇಷ್ಟ ಆಗೋಲ್ಲ.
ಸೊ ನೋಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಬಟ್ ಟೊಮೆಟೊ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಬಟ್ ನಾನೆಲ್ಲ ಉದ್ದುದ್ದ ಥರನೇ ಕಟ್ ಮಾಡಿದ್ದೀನಿ, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ. ಅಕಸ್ಮಾತ್ ಏನಾದರೂ ಕ್ಯಾಪ್ಸಿಕಮ್ ರೆಡ್ ಆರ್ ಯೆಲ್ಲೋ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದ್ದಿದ್ದು ಮನೇಲಿ ಒಂದೇ ಗ್ರೀನ್ ಕಲರ್, ಹಾಗಾಗಿ ನಾನು ಆನಿಯನ್, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಮಾತ್ರ ತೊಗೊಂಡಿದ್ದೀನಿ. ಕಾರ್ನ್ ನಾನು ಏನು ಬೇಯಿಸಿಟ್ಕೊಂಡಿದ್ದಲ್ವ ಅದನ್ನು ಬಿಡಿಸ್ಕೊಂಡು ಒಂದು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೆ ಬೌಲಿಗೆ. ಅದನ್ನು ಕೂಡ ಮೇಲೆ ಹಾಕಿ ಅದ್ರ ಮೇಲೆ ತಿರ್ಗಾ ನಾನು ಬ್ಲೆಂಡ್ ಚೀಸ್ ಬ್ಲೆಂಡ್ ಏನಂತಾರೆ ಅದನ್ನು ಹಾಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನು ಮಧ್ಯ ಮಾತ್ರ ಸ್ಟಫ್ ಹಾಕ್ತಿದ್ದೀನಿ, ಯಾಕಂದರೆ ಸೈಡಲ್ಲಿ ಹಾಕಿದ್ರೆ ಅದು ಮೆಲ್ಟಾಗಿ ಕೆಳಗಡೆ ಬಂದುಬಿಟ್ಟು ಸಿದೋಗ್ಬಿಡುತ್ತೆ ಅಂತ ಭಯದಲ್ಲಿ ನಾನು ಮಿಡಲಲ್ಲೇ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಾಯಿದ್ದೆ. ನೀವು ಕೂಡ ಹೇಗೆ ಬರುತ್ತೋ ಹಾಗೆ ಟ್ರೈ ಮಾಡಿ ಆಯಿತಾ. ಅದಾದಮೇಲೆ ನೋಡಿ ಹೀಗೆ ಕಾಣಿಸ್ತಾ ಇದೆ. ಫಸ್ಟ್ ಒನ್ ಮಾಡಿದ್ನಲ್ವ ಅದನ್ನು ನಾವು ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ನಾನು ಶಿರೀಷ. ತಿನ್ಕೆ ಮನೆ ಬಿಸಿ ಬಿಸಿ ಆರ್ಲಿ ಬಿಡು, ಒಂಚೂರು ಮುರಿ ತಿನ್ನಿಲ್ಲ ಒಂಚೂರು. ಏನು ಬಿಸಿಲ್ವಾ? ಇದು ಬಿಸಿ ಆಗುತ್ತಾ? ತಿನ್ನು. ಈರುಳ್ಳಿ ತಿಂದಿಲ್ಲ ಅಂದ್ರೆ ನಾನು ಕೊಡೋದೆಲ್ಲ ಪಿಜ್ಜಾ. ಕಚ್ಚ 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 ಕಚ್ಚ. ಅಯ್ಯೋ ದೇವಾ, ಹೆಂಗಿದೆ? ಬಿಸಿತಾ ಬಿಸಿತಾ? ಹಾಂ ತಿನ್ನಾಯ್ತು. ಅದೀಗ ಆರ್ಲಿ ಏನಿದು ಬಿಸಿ ಈರುಳ್ಳಿ ಇತ್ತ ಅಂತನಾ? ನನ್ನ ಫ್ರೆಂಡ್ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಸ್ಟೋರಿಲಿ ನೋಡಿರೋರು ಗೊತ್ತಿರುತ್ತೆ. ಈ ಬೆಕ್ಕಂದು ಮತ್ತು ಮರಿಗಳ ಫೋಟೋ ಹಾಕ್ತಿದೆ. ಅನ್ಫಾರ್ಚುನೇಟ್ಲಿ ಇವತ್ತು ಈ ಬೆಕ್ಕು ಸತ್ತೋಗಿದೆ. ಸೊ ರೆಸ್ಟಿಂಗ್ ಪೀಸ್ ಹೇಳಬೇಕಂದ್ರೆ ತುಂಬಾ ಹತ್ತಿದ್ದೀನಿ, ಯಾಕಂದರೆ 4 ದಿನದ ಹಿಂದೆ ತಾನೇ ಅದು ಮರಿ ಹಾಕಿತ್ತು, ಮತ್ತು ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ. ಈ ಟೈಮಲ್ಲಿ ಈ ಥರ ಆಯ್ತಲ್ವಾ. ಸೊ ನಿಮ್ಗೆ ಗೊತ್ತು ಅದು ಮದರ್ ಫೀಲಿಂಗ್ ಅಂತ ಬಂದರೆ ಎಷ್ಟು ಫೀಲ್ ಆಗುತ್ತೆ ಅಂತ. ಸೊ ಅದ್ರಲ್ಲಿ ಹಣೆ ಬರದಲ್ಲಿ ಇದ್ದಿದ್ದೆ ಅಷ್ಟು ಅನಿಸುತ್ತೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.